ಶ್ರೀಗುರುಭ್ಯೋ ನಮಃ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೋ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರುಸಾರ್ವಭೌಮರ ಮಂಗಲಮಯವಾಗಿರುವ ಸಕಲ ಇಷ್ಟಾರ್ಥಪ್ರದವಾಗಿರುವ ಮಂತ್ರತುಲ್ಯವಾಗಿರುವ ಕೃತಿಯಲ್ಲಿ ಇದರ ಹಿಂದೆ ಅನೇಕ ಸಂಚಿಕೆಗಳಲ್ಲಿ ಲಕ್ಷ್ಮೀದೇವಿ ಅನೇಕ ದೇವತೆಗಳನ್ನು ಕಂಡು ಅವರಲ್ಲಿರುವ ದೋಷಗಳನ್ನು ಸೂಚಿಸಿ ನಾರಾಯಣ ನಿರ್ದೋಷನಾಗಿದ್ದಾನೆ, ಅವನಲ್ಲಿ ಯಾವುದೇ ರೀತಿಯ ದೋಷಗಳು ಇಲ್ಲ ಅನ್ನೋದನ್ನು ತೋರಿಸಿ ಅನಂತ ಗುಣಗಳು ಅವನಲ್ಲಿ ಇವೆ ಅನ್ನೋದನ್ನು ಸ್ಪಷ್ಟಪಡಿಸಿ ಅವನ ಬಳಿಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾಳೆ. ಕೈಯಲ್ಲಿರುವ ಮಾಲೆಯನ್ನು ನಾರಾಯಣನ ಕೊರಳಿಗೆ ಹಾಕ್ತಾ ಇದ್ದಾಳೆ ಅನ್ನುವ ವಿಷಯದ ಚಿಂತನೆಯನ್ನು ಮಾಡಿದ್ದೇವೆ. ಈಗ 67ನೇ ಪದ್ಯವನ್ನು ಗಮನಿಸಿ. ಶ್ರೀಕಾಂತನಿದ್ದೆಡೆಗೆ ನಡೆದಳು ಅಂತ 66ನೇ ಪದ್ಯದಲ್ಲಿ ಆ ನಾರಾಯಣನ ಬಳಿಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾಳೆ ಅನ್ನೋದನ್ನು ನೋಡಿದ್ದೇವೆ. ಈಗ 67ನೇ ಪದ್ಯವನ್ನು ನೋಡೋಣ. ಕಂದರ್ಪ ಕೋಟಿಗಳ ಗೆಲುವ ಸೌಂದರ್ಯದ ಚಂದವಾಗಿದ್ದ ಚೆಲುವನ ಇಂದಿರೆ ಕಂಡು ಇವನೇ ತನಗೆ ಪತಿಯಂದವನ ಬಳಿಗೆ ನಡೆದಾಳು ಶೋಭಾನೆ. ನಾರಾಯಣನ ಬಳಿಗೆ ಲಕ್ಷ್ಮೀದೇವಿ ಹೋಗ್ತಾ ಇದ್ದಾಳೆ. ನೋಡ್ತಾಳೆ, ಎಷ್ಟು ಸುಂದರನಾಗಿದ್ದಾನೆ ಈ ನಾರಾಯಣ, ಎಷ್ಟು ಸುಂದರ. ಜಗತ್ತಿನಲ್ಲಿ ಸುಂದರ ಅಂತ ಹೇಳಬೇಕು ಅಂತಂದರೆ ಮೊದಲು ಮನ್ಮಥ ತಲೆಗೆ ಬರ್ತಾನೆ. ಮನ್ಮಥ ಬಹಳ ಸುಂದರ, ಅವನ ಹೆಸರೇ ಹೇಳುತ್ತೆ ಮನ್ಮಥ, ಮನಸ್ಸನ್ನು ಮಥಿಸುವವನು ಅಂತ. ಮನಸ್ಸನ್ನು ಕದಡಿ ಬಿಡ್ತಾನಂತೆ. ಅವನನ್ನು ನೋಡಿದರೆ ಸಾಕು ಮತ್ತೆ ಮತ್ತೆ ನೋಡ್ತಾ ಇರಬೇಕು, ಅವನ ಜೊತೆಯಲ್ಲಿ ಮಾತಾಡಿಸ್ಬೇಕು ಅಂತ ಅನಿಸುತ್ತೆ. ಅಂತಹ ಸೌಂದರ್ಯ, ಅಂತಹ ಆಕರ್ಷಣೆ ಮನ್ಮಥನಲ್ಲಿದೆ. ಒಬ್ಬ ಮನ್ಮಥ ಅಲ್ಲ, ಕೋಟಿ ಮನ್ಮಥರು ಸೇರಿದರೆ ಯಾವ ಸೌಂದರ್ಯ ಇರಬೇಕೋ ಆ ಸೌಂದರ್ಯವೂ ಕಡಿಮೆ ಅಂತ. ಕಂದರ್ಪ ಕೋಟಿಗಳ ಗೆಲುವ ಸೌಂದರ್ಯದ ಕೋಟಿ ಕಂದರ್ಪರನ್ನು, ಕಂದರ್ಪ ಅಂದರೆ ಮನ್ಮಥ, ಕೋಟಿ ಮನ್ಮಥರ ಸೌಂದರ್ಯವನ್ನು ಮೀರುವಂತಹ ಸೌಂದರ್ಯ ಅದು ನಾರಾಯಣನಲ್ಲಿ ಇದೆ. ಅಷ್ಟು ಸುಂದರನಾಗಿರುವಂಥವನು ನಾರಾಯಣ. ಚಂದವಾಗಿದ್ದ ಚೆಲುವನ ಅಂತಾರೆ. ಚಂದವಾಗಿದ್ದವನು ಸಾಕು, ಚಂದವಾಗಿದ್ದ ಚೆಲುವನ ಅಂತಾರೆ. ಸುಂದರನಾಗಿದ್ದಾನೆ, ಸುಂದರನಾಗಿದ್ದಾನೆ ಅಂತಂದರೆ ಈಗ ಸುಂದರನಾಗಿ ಕಾಣಿಸ್ತಾ ಇದ್ದಾನೆ ಅಲ್ಲ, ಅವನು ಯಾವಾಗಲೂ ಸುಂದರನಾಗಿ ಇರುವವನು. ಅದಕ್ಕೆ ಚಂದವಾಗಿದ್ದ ಅಂದರೆ ಮದುವೆ ಮಂಟಪಕ್ಕೆ ಬರುವಾಗ ವಧೂವರರು ಅವರು ಚೆನ್ನಾಗಿ ಅಲಂಕಾರ ಮಾಡಿಕೊಂಡೇ ಬಂದಿರ್ತಾರೆ. ಆವಾಗ ಎಂಥವರು ಚೆನ್ನಾಗಿ ಕಾಣಿಸ್ತಾರೆ. ಪ್ರಾಪ್ತೇತು ಷೋಡಶೇ ವರ್ಷೇ ಗಾರ್ಧಭೀಚ ಅಪ್ಸರಾಯತೆ ಅಂತ ಒಂದು ಮಾತಿದೆ. 16 ವರ್ಷ ಆಯಿತು ಅಂತಂದರೆ ಕತ್ತೆಯೂ ಕೂಡ ಅಪ್ಸರೆಯಂತೆ ಕಾಣಿಸ್ತದೆ ಅಂತ. ಹಾಗೆ ಆ ಸೌಂದರ್ಯ ಆ ಹೊತ್ತಿನಲ್ಲಿ ಕಾಣೋದಲ್ಲ, ಅದು ಸಹಜವಾಗಿ ಇರೋದು. ನಾರಾಯಣನಲ್ಲಿ ಸೌಂದರ್ಯ ಅದು ಅಲಂಕಾರ ಮಾಡಿಕೊಂಡದ್ರಿಂದ ಬಂದದ್ದಲ್ಲ, ಅಲಂಕಾರಕ್ಕೆ ಶೋಭೆಯನ್ನು ಕೊಡುವ ಸೌಂದರ್ಯ ಆ ನಾರಾಯಣನದ್ದು. ಅಂತಹ ಸುಂದರ. ಅದಕ್ಕೆ ಚಂದವಾಗಿದ್ದ ಚೆಲುವನ, ಸಹಜವಾಗಿ ಅವನು ಸುಂದರನಾದಂಥವನು. ಅಂತಹ ಅಷ್ಟು ಸುಂದರನಾಗಿರುವಂತಹ ನಾರಾಯಣನನ್ನು ನೋಡ್ತಾ ಇದ್ದಾಳೆ. ಮದುವೆಯಲ್ಲಿ ಹೆಣ್ಣು ಗಮನಿಸೋದೇ ಸೌಂದರ್ಯವನ್ನು. ಇದು ಲೋಕನೀತಿ. ಇದು ಜಗತ್ತಿನಲ್ಲಿ ಹಾಗೆ ಕ್ರಮ. ರೂಪವನ್ನು ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾ ಶ್ರುತಂ ಬಾಂಧವಾಹ ಕುಲಮಿಚ್ಛಂತಿ ಮೃಷ್ಟಾನ್ನಂ ಇತರೇ ಜನಾಹ ಅಂತ ಒಂದು ಮಾತು. ಏನಭಿಪ್ರಾಯ? ಕನ್ಯೆ ಅವಳು ಗಮನಿಸೋದು ರೂಪವನ್ನು, ವರ ನೋಡಲಿಕ್ಕೆ ಹೇಗಿದ್ದಾನೆ, ಆಕರ್ಷಣೆ ಆಗೋದು ಸೌಂದರ್ಯಕ್ಕೆ. ಹೀಗಾಗಿ ರೂಪಕ್ಕೆ ಹೆಣ್ಣು ಸೋಲ್ತಾಳೆ. ಆದರೆ ತಾಯಿ ಗಮನಿಸೋದು ಯಾವುದನ್ನು? ಅವನು ಎಷ್ಟು ಹಣ ಗಳಿಸಿದ್ದಾನೆ,
ಅನ್ನೋದನ್ನು ತಾಯಿ ಗಮನಿಸ್ತಾಳೆ. ತನ್ನ ಮಗಳು ಚೆನ್ನಾಗಿರಬೇಕು, ಸುಖ ಜೀವನವನ್ನು ಸಾಗಿಸಬೇಕು ಅಂತಂದರೆ ಅಳಿಯನಾಗುವವನು ಎಷ್ಟು ಹಣವನ್ನು ಗಳಿಸಿದ್ದಾನೆ ಅನ್ನೋದರ ಕಡೆ ತಾಯಿಗೆ ಗಮನ ಇರುತ್ತೆ. ಹೆಣ್ಣಿಗೆ ನಾನು ಇವನ ಜೊತೆ ಬಾಳಬೇಕು ಅಂತನ್ನುವಾಗ ಅವನಿಂದ ತಾನು ಸುಖವನ್ನು ಪಡೆಯಬೇಕು, ಅವನು ಚೆನ್ನಾಗಿದ್ದಾನ ಅಂತನ್ನೋದನ್ನು ಹೆಣ್ಣು ನೋಡ್ತಾಳೆ. ಸೌಂದರ್ಯವನ್ನು ಹೆಣ್ಣು ಗಮನಿಸಿದರೆ ಹಣವನ್ನು ತಾಯಿ ಗಮನಿಸ್ತಾಳಂತೆ. ತಂದೆಯಾದವ ಅವನು ಎಷ್ಟು ಓದ್ಕೊಂಡಿದ್ದಾನೆ ಅನ್ನೋದನ್ನು ಗಮನಿಸ್ತಾನೆ. ಪಿತಾ ಶ್ರುತಂ, ಎಷ್ಟು ಅಧ್ಯಯನವನ್ನು ಮಾಡಿದ್ದಾನೆ, ಅವನು ವಿವೇಕಿಯಾಗಿದ್ದಾನೋ ಇಲ್ಲೋ ಅನ್ನೋದನ್ನು ತಂದೆ ನೋಡ್ತಾನೆ. ಹಣ ಇವತ್ತಿರಬಹುದು, ನಾಳೆ ಇಲ್ಲದೇ ಇರಬಹುದು, ಇವತ್ತಿಲ್ಲದೇ ಇರಬಹುದು, ನಾಳೆ ಬರಬಹುದು. ಎಲ್ಲದಕ್ಕೂ ಮೂಲವಾಗಿರೋದು, ಮಗಳ ಬಾಳಿಗೆ ಬೇಕಾಗಿರೋದು ಅಳಿಯನ ವಿವೇಕ. ಅದಕ್ಕಾಗಿ ಅಳಿಯ ವಿವೇಕಿಯಾಗಿದ್ದಾನೋ ವಿದ್ಯಾವಂತನಾಗಿದ್ದಾನೋ ಇಲ್ಲೋ ಅಂತನ್ನೋದನ್ನು ತಂದೆಯಾದವ ಗಮನಿಸ್ತಾನೆ. ಬಾಂಧವರು ಯಾವ ವಂಶದವನು ಅನ್ನೋದನ್ನು ಗುರುತಿಸ್ತಾರೆ. ಕುಲಮಿಚ್ಛಂತಿ, ಒಳ್ಳೆಯ ಮನೆತನದವನ, ಸರಿಯಾದ ಮನೆತನದ ವ್ಯಕ್ತಿಯಾಗಿದ್ದಾನೋ. ನಮ್ಮ ಬಂಧುಗಳಲ್ಲಿ ಯಾವುದೋ ಮನೆತನದ ಹುಡುಗನನ್ನು ನೋಡಿ ಮದುವೆ ಮಾಡ್ತಾ ಇದ್ದಾರೆ ಅನ್ನುವ ಭಾವನೆ ಬಂಧುಗಳಿಗೆ ಬರಬಾರದು. ಅದಕ್ಕೆ ಬಾಂಧವಾಹ ಕುಲಮಿಚ್ಛಂತಿ. ಉಳಿದ ಜನರಿಗೆ ಹೇಳಿಕೆಯನ್ನು ಕೊಡ್ತೇವೆ, ಮದುವೆ ಇದೆ ಬನ್ನಿ ಅಂತ. ಒಳ್ಳೆ ಊಟ ಸಿಗತ್ತೆ, ಅವರಿಗೆ ಬೇಕಾಗಿರೋದಷ್ಟೇ. ಆ ಹೊತ್ತಿನಲ್ಲಿ ಭೋಜನವನ್ನು ಮಾಡಿ ಅವರು ತೆರಳುವಂಥವ್ರು. ಹೀಗೆ ಒಂದು ಮಾತು. ಆದ್ದರಿಂದ ಸಹಜವಾಗಿ ಲೋಕದಲ್ಲೇ ಎಲ್ಲ ಹೆಣ್ಣು ಮಕ್ಕಳು ಕೂಡ ಹೇಗೆ ಹೆಣ್ಣು ಮಕ್ಕಳು, ಅದೇ ರೀತಿಯಲ್ಲಿ ಹುಡುಗರು ಕೂಡ ಅಷ್ಟೇ. ಈ ಹುಡುಗಿ ಹೇಗಿದ್ದಾಳೆ, ನೋಡಲಿಕ್ಕೆ ಹುಡುಗಿ ಹೇಗಿದ್ದಾಳೆ ಅನ್ನೋದನ್ನು ಗುರುತಿಸ್ತಾರೆ. ಹುಡುಗಿಯರು ಕೂಡ, ಹೆಣ್ಣು ಮಕ್ಕಳು ಕೂಡ ಹುಡುಗ ನೋಡಲಿಕ್ಕೆ ಹೇಗಿದ್ದಾನೆ ಅನ್ನೋದನ್ನು ಗಮನಿಸ್ತಾರೆ. ಇಲ್ಲಿ ನಾರಾಯಣನನ್ನು ನೋಡುವಾಗ ಎಲ್ಲ ದೃಷ್ಟಿಯಿಂದಲೂ ಕೂಡ ಅನಂತ ಗುಣಗಳು ಅವನಲ್ಲಿವೆ. ಸಂಪತ್ತು ಬೇಕಾದಷ್ಟಿದೆ, ಸೌಂದರ್ಯವೂ ಇದೆ, ವಿದ್ಯೆಯೂ ಇದೆ, ಎಲ್ಲ ಗುಣಗಳು ಅವನಲ್ಲಿವೆ. ಅಂತಹ ಆ ನಾರಾಯಣನನ್ನು ಲಕ್ಷ್ಮೀದೇವಿ ನೋಡ್ತಾ ಇದ್ದಾಳೆ. ಅನಂತ ಮನ್ಮಥರು ಏಕಕಾಲದಲ್ಲಿ ಸೇರಿಕೊಂಡ್ರೆ ಆ ಸೌಂದರ್ಯ ಹೇಗೆ ಅಷ್ಟು ಅನಂತ ಪಟ್ಟಾಗತ್ತೋ ಅಂತಹ ಸೌಂದರ್ಯ, ಅದನ್ನೂ ಮೀರುವ ಸೌಂದರ್ಯ, ಅದನ್ನು ನಾರಾಯಣನಲ್ಲಿ ಕಾಣ್ತಾ ಇದ್ದಾಳೆ. ಇಂತಹ ಸುಂದರನಾದಂತಹ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲ, ಅಂತಹ ಸುಂದರನಾದಂತಹ ವ್ಯಕ್ತಿಯೇ ನನಗೆ ಪತಿಯಾಗಬೇಕು ಅಂತ ಇಂದಿರೆ ಕಂಡು ಇವನೇ ತನಗೆ ಪತಿ ಎಂದು ಅವನ ಬಳಿಗೆ ನಡೆದಳು. ಇವನೇ ತನಗೆ ಪತಿ ಆಗುವವನು ಅಲ್ಲ, ಪತಿ ಆಗಿರುವವನು ಅಂತ. ನಾರಾಯಣ ಹೊಸದಾಗಿ ಇವಳಿಗೆ ಲಕ್ಷ್ಮೀದೇವಿಗೆ ಗಂಡನಾಗಿ ಬರುವವನಲ್ಲ. ಅನಾದಿ ಕಾಲದಿಂದಲೂ ನಾರಾಯಣ ಲಕ್ಷ್ಮೀಪತಿಯೇ. ಅಂತಹ ಆ ನಾರಾಯಣನ ಬಳಿಗೆ ಲಕ್ಷ್ಮೀದೇವಿ ಹೆಜ್ಜೆಯನ್ನು ಇಡ್ತಾ ಇದ್ದಾಳೆ. ಇತ್ತರದ ಸುರರ ಸುತ್ತ ನೋಡುತ್ತ ಲಕ್ಷ್ಮೀ ಚಿತ್ತವ ಕೊಡದೆ ನಸುನಗುತ, ಚಿತ್ತವ ಕೊಡದೆ ನಸುನಗುತ ಬಂದು ಪುರುಷೋತ್ತಮನ ಕಂಡು ನಮಿಸಿದಳು ಶೋಭಾನೆ. 68ನೇ ಪದ್ಯ. ಅಲ್ಲಿ ಕೈಯಲ್ಲಿ ಮಾಲೆಯನ್ನು ಹಿಡಿದುಕೊಂಡಿದ್ದಾಳೆ. ನಾರಾಯಣನ ಬಳಿಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾಳೆ. ನಾರಾಯಣನನ್ನು ನೋಡ್ತಾ ಇರಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲಿಯೂ ನೋಡ್ತಾ ಇಲ್ಲಂತೆ. ಹೇಗೆ ಕುದುರೆಗೆ ಪಟ್ಟಿಯನ್ನು ಕಟ್ಟಿದಾಗ ಕಣ್ಣಿಗೆ ಅದು ಆ ಕಡೆ ಈ ಕಡೆ ನೋಡದೇನೆ ನೇರವಾಗಿ ತನ್ನ ದಾರಿಯಲ್ಲಿ ಸಾಕ್ತದೋ, ಲಕ್ಷ್ಮೀದೇವಿ ನಾರಾಯಣನ ಕಡೆಗೆ ನೆಟ್ಟ ದೃಷ್ಟಿ ಇದ್ದವಳಾಗಿ ಸಾಕ್ತಾ ಇದ್ದಾಳೆ, ಹೆಜ್ಜೆಯನ್ನು ಹಾಕ್ತಾ ಇದ್ದಾಳೆ. ಯಾರ ಕಡೆಯಲ್ಲಿಯೂ ಕೂಡ ದೃಷ್ಟಿ ಇಲ್ಲ. ಮದುವೆ ಆಗುವ ಸನ್ನಿವೇಶಗಳಲ್ಲಿ ಕೆಲವು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಕಾರಣಗಳಿಂದ ಇವನೇ ತನಗೆ ಗಂಡನಾಗಬಹುದು ಅಂತನ್ನುವ ಭಾವನೆ ಬಂದಿರುತ್ತದೆ. ಆಮೇಲೆ ಮದುವೆ ಮಂಟಪಕ್ಕೆ ಹೋಗುವ ಸನ್ನಿವೇಶದ ತನಕವೂ ಕೂಡ ಇನ್ನೂ ಮದುವೆ ಆಗಬೇಕು ಅನ್ನುವ ಅಲ್ಲಿಯ ತನಕವೂ ಕೂಡ ಮಾತುಕತೆ ಆಗ್ತಾ ಇದ್ದರೂ ಕೂಡ ನಾನು ಇವನನ್ನು ಮದುವೆ ಆಗಬಹುದು ಆಗಬಾರದು, ಬೇರೆಯವರನ್ನ ವರಿಸಿದರೆ ಇನ್ನೂ ಸಮಯ ಮಿಂಚಿಲ್ಲ, ಇನ್ನೊಬ್ಬರನ್ನು ನೋಡಬಹುದೋ ಏನೋ ಅಂತನ್ನುವ ಭಾವನೆಗಳು, ಈ ಹೊಯ್ದಾಟಗಳು ಅನೇಕ ಹೆಣ್ಣು ಮಕ್ಕಳಿಗೆ ಇರ್ತದೆ. ಕೆಲವೊಮ್ಮೆ ಹುಡುಗರಲ್ಲಿ ಪುರುಷರಲ್ಲಿಯೂ ಕೂಡ ಇರ್ತದೆ. ಆ ಯಾವ ಹೊಯ್ದಾಟಗಳು ಕೂಡ ಇಲ್ಲ, ನಿಶ್ಚಲವಾದ ಮನಸ್ಸು. ಇಂದ್ರಿಯನ್ನು ಚಂಚಲೆ ಅಂತ ಹೇಳೋದಿದೆ. ಲಕ್ಷ್ಮೀ ತುಂಬ ಚಂಚಲೆ ಅಂತ, ಆದರೆ ಲಕ್ಷ್ಮೀ ತುಂಬ ನಿಶ್ಚಲೆ. ಆ ಲಕ್ಷ್ಮೀದೇವಿ ಚಂಚಲಳಲ್ಲವೇ ಅಲ್ಲ, ಅತ್ಯಂತ ನಿಶ್ಚಲಳಾಗಿರುವಂಥವಳು. ನಾರಾಯಣನ ವಿಷಯದಲ್ಲಿ ಅತ್ಯಂತ ನಿಶ್ಚಲಳಾಗಿದ್ದಾಳೆ. ಅವಳ ಮನಸ್ಸು
ಅದು ನಿಶ್ಚಲವಾಗಿದೆ, ಹೊಯ್ದಾಟ ಯಾವುದೂ ಕೂಡ ಇಲ್ಲ. ಸಂಪತ್ತಿನ ದೃಷ್ಟಿಯಿಂದ ಒಬ್ಬನಲ್ಲಿರುವ ಸಂಪತ್ತು ಇವತ್ತಿರ್ತದೆ, ನಾಳೆ ಹೋಗ್ತದೆ, ಅದು ಮತ್ತೆ ಬರ್ತದೆ ಬರೋದಿಲ್ಲ ಅಂತನ್ನುವ ಈ ಹೊಯ್ದಾಟಗಳಿರೋದರಿಂದ ಲಕ್ಷ್ಮೀ ಚಂಚಲೆ ಅಂತನ್ನುವ ಮಾತು ಜಗತ್ತಿನಲ್ಲಿ ಪ್ರಚಲಿತವಾಗಿದೆ. ವಾಸ್ತವವಾಗಿ ಲಕ್ಷ್ಮೀದೇವಿ ಅಚಂಚಲ ಮನಸ್ಸಿನಿಂದ ನಾರಾಯಣನನ್ನು ನೋಡ್ತಾ ಆ ಕಡೆ ಈ ಕಡೆ ಯಾವುದನ್ನೂ ನೋಡ್ತಾ ಇಲ್ಲ. ಒಬ್ಬ ಬಿಲ್ಲುಗಾರ ಅವನು ಗುರಿಯಿಟ್ಟು ಬಾಣವನ್ನು ಬಿಡುವಾಗ ಹೇಗೆ ಅವನಿಗೆ ಯಾವುದೂ ಕೂಡ ಕಾಣಿಸೋದಿಲ್ಲ. ಅರ್ಜುನನಿಗೆ ದ್ರೋಣಾಚಾರ್ಯರು ಕೇಳಿದ್ರಂತೆ, ನಿನಗೇನಾದರೂ ಕಾಣಿಸ್ತಾ ಇದೆಯಾ? ನನಗೇನೂ ಕಾಣಿಸ್ತಾ ಇಲ್ಲ. ಮರ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಹಕ್ಕಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ನಿನಗೇನು ಕಾಣಿಸ್ತಾ ಇದೆ? ಹಕ್ಕಿಯ ಕಣ್ಣಿನ ಗುಡ್ಡೆ ಕಾಣಿಸ್ತಾ ಇದೆ ಅಂತಂತಾನೆ. ಹಾಗೆ ಆ ಏಕಾಗ್ರ ಚಿತ್ತ ಹೇಗೆ ಒಬ್ಬ ಯೋಧನಿಗಿರುತ್ತದೋ, ಬಿಲ್ಲುಗಾರನಿಗಿರುತ್ತದೋ, ಹೇಗೆ ಒಬ್ಬ ಮುನಿಗೆ, ಧ್ಯಾನ ಮಾಡುವಂತಹ ಮುನಿಯ ಮನಸ್ಸಿನಲ್ಲಿ ಹೊಯ್ದಾಟಗಳಿರೋದಿಲ್ಲ, ಬೇರೆ ಆಲೋಚನೆಗಳಿರೋದಿಲ್ಲ. ಒಂದೇ ಮನಸ್ಸಿನಿಂದ ಒಂದೇ ವಿಷಯದ ಚಿಂತನೆಯನ್ನು ಗಾಢವಾಗಿ ಮಾಡ್ತಾರೆ. ಹಾಗೆ ಮಾಡಿ ಅನೇಕ ಅಪರೂಪದ ವಿಷಯಗಳನ್ನು ಕಂಡುಕೊಳ್ಳುತ್ತಾರೆ ಋಷಿಗಳು ಮುನಿಗಳು ಅನ್ನೋದನ್ನು ನಾವು ಕೇಳುತ್ತೇವೆ. ಆ ರೀತಿಯಲ್ಲಿ ಲಕ್ಷ್ಮೀದೇವಿ ನಿಶ್ಚಂಚಲಳಾಗಿ ಆ ಕಡೆ ಈ ಕಡೆ ಹೊಯ್ದಾಟಗಳಿಲ್ಲದೇನೆ ಇತ್ತರದ ಸುರರ ಸುತ್ತ ನೋಡುತ್ತಾ ಲಕ್ಷ್ಮೀ ಚಿತ್ತವ ಕೊಡದೆ ಅಲ್ಲಿ ಎಲ್ಲಿಯೂ ಕೂಡ ಮನಸ್ಸನ್ನು ಕೊಡ್ತಾ ಇಲ್ಲ. ಮನಸ್ಸಿರೋದು ಎಲ್ಲಿ? ಅದು ನಾರಾಯಣನಲ್ಲೇ ಮನಸ್ಸಿದೆ. ಸುತ್ತಲೆಲ್ಲ ಇದ್ದಾರೆ, ದೇವತೆಗಳೆಲ್ಲ ಇದ್ದಾರೆ, ಅವರನ್ನು ದಾಟಿಕೊಂಡು ಮುಂದಕ್ಕೆ ಬರ್ತಾ ಇದ್ದಾಳೆ. ಚಿತ್ತವ ಕೊಡದೆ ನಸುನಗುತ್ತಾ ಮಂದಹಾಸವನ್ನು ಬೀರ್ತಾ ಇದ್ದಾಳೆ. ನಾರಾಯಣನ ಬಳಿಗೆ ಬರಬೇಕಾದ್ರೆ ಆ ಉತ್ಸಾಹದಿಂದ ಮಂದಹಾಸದಿಂದ ಬರ್ತಾ ಇದ್ದಾಳೆ. ಮಂದಹಾಸವನ್ನು ಬೀರ್ತಾ ಬರ್ತಾ ಬಂದು ಪುರುಷೋತ್ತಮನ ಕಂಡು ನಮಿಸಿದಳು. ನಾರಾಯಣನ ಬಳಿಗೆ ಬಂದು ಮೊದಲು ಮಾಡಿದ ಕೆಲಸ ಏನು ಅಂದರೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರವನ್ನು ಮೊದಲು ಮಾಡಿದ್ದಾಳೆ. ನಾರಾಯಣ ಸರ್ವೋತ್ತಮನಾಗಿದ್ದಾನೆ. ಆ ಎಚ್ಚರ, ಇವನು ನನ್ನ ಪತಿ ಅನ್ನುವ ಭಾವನೆ ಅಷ್ಟೇ ಅಲ್ಲ, ಇವನು ದೇವದೇವ, ಇವನು ಎಲ್ಲರಿಗಿಂತ ಮಿಗಿಲಾದಂಥವನು ಅನ್ನುವ ಆ ಶ್ರದ್ಧೆ. ಜಗತ್ತಿನಲ್ಲಿರುವಂತಹ ಎಲ್ಲ ನಾರಿಯರೂ ಕೂಡ ಪತಿಯಲ್ಲಿ ದೇವರ ಚಿಂತನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದೊಂದು ದೌರ್ಜನ್ಯ ಅಂತನ್ನುವ ಭಾವನೆ ಅನೇಕರಿಗಿದೆ. ಸತ್ಯಾಂಶವನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾದಂಥದ್ದು, ಒಬ್ಬ ಶಿಷ್ಯನಾದವ ಗುರುವಿನಲ್ಲಿ ದೇವರನ್ನು ಕಾಣಬೇಕು. ಮಕ್ಕಳು ತಂದೆ ತಾಯಿಂದರಲ್ಲಿ ದೇವರನ್ನು ಕಾಣಬೇಕು. ದೇವರ ಆರಾಧನೆಗೆ ಅದೊಂದು ಅಧಿಷ್ಠಾನ. ಅಲ್ಲಿ ದೇವರಿರ್ತಾನೆ, ಅಲ್ಲಿ ಸೇವೆಯನ್ನು ಮಾಡೋದರಿಂದ ಫಲ ಸಿಗತ್ತೆ, ಇವನಿಗೆ ಒಳ್ಳೆಯದಾಗತ್ತೆ. ಇವನು ಶ್ರದ್ಧೆಯಿಂದ ಸೇವೆಯನ್ನು ಮಾಡಿದಾಗ ಈ ತಂದೆ ತಾಯಿಂದರು ಗಮನಿಸದೇ ಹೋದರೂ ಕೂಡ ದೇವರು ಗಮನಿಸ್ತಿರ್ತಾನೆ, ಅವನು ಫಲವನ್ನು ಕೊಡ್ತಾನೆ, ಒಳ್ಳೆಯದಾಗಿಯೇ ಆಗತ್ತೆ. ಗುರುವಿನ ಸೇವೆ, ತಂದೆ ತಾಯಿಂದಿರ ಸೇವೆ ಹೇಗೋ ಹಾಗೆ ಪತಿಯಲ್ಲಿ ದೇವರನ್ನು ಕಾಣೋದು, ಇದು ನಮ್ಮ ಸನಾತನ ಹಿಂದೂ ಸಂಸ್ಕೃತಿ. ಇದು ಇವತ್ತು ಪ್ರಾಯ ಲುಪ್ತವಾಗಿದೆ. ಈ ಭಾವನೆ ಹೊರಟೋಗಿದೆ. ಪಾಶ್ಚಾತ್ಯರ ಹಾವಳಿಯಿಂದ ಗಂಡ ಹೆಂಡತಿಯರು ಅಂತಂದರೆ ಬಾಳಿನ ಸಂಗಾತಿ ಅನ್ನೋದಕ್ಕೆ ಸೀಮಿತ ಆಗಿಬಿಟ್ಟಿದೆ. ಜೊತೆಗಾರರು, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಇಬ್ಬರಿಗೂ ಸಹಕಾರವನ್ನು, ಪರಸ್ಪರ ಸಹಕಾರವನ್ನು ಮಾಡಿಕೊಂಡು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ತಮ್ಮ ಸುಖದ ಅನಿವಾರ್ಯತೆ ಅಷ್ಟಕ್ಕೋಸ್ಕರ ಮೀಸಲಾಗಿ ಹೋಗಿದೆ. ಇದಲ್ಲ ನಮ್ಮ ಸಂಸ್ಕೃತಿ, ಇದಲ್ಲ. ಇಲ್ಲಿ ದೇವರ ಚಿಂತನೆ ಇದೆ. ಈ ದೇವರ ಚಿಂತನೆಯಿಂದ, ಆ ಗೌರವದಿಂದ, ಶ್ರದ್ಧೆಯಿಂದ ಅನೇಕ ಫಲಗಳಿವೆ. ಮಕ್ಕಳಿಗೆ ಒಳ್ಳೆಯ ಪರಿಣಾಮಗಳಿವೆ. ತಾಯಿ ತಂದೆಯನ್ನು ಯಾವ ರೀತಿ ನೋಡ್ತಾಳೆ ಅನ್ನೋದರಿಂದ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣ ಆಗತ್ತೆ. ಸಂಸಾರದಲ್ಲಿ ಸಾಮರಸ್ಯ ಬೆರೆತಿರ್ತದೆ. ಆ ರೀತಿಯಲ್ಲಿ ಸ್ನೇಹ ಭಾವದಿಂದ. ಹಾಗೆ ಅಂತ ಪತಿಯಾದವ ದಾಸಿಯ ಮನೋಭಾವದಿಂದ ಹೆಂಡತಿಯನ್ನು ನೋಡೋದು ಅಂತಲ್ಲ. ಆದರೆ ಹೆಂಡತಿ ಗಂಡನನ್ನು ನೋಡಬೇಕಾದ್ರೆ ನನ್ನ ದೇವರ ಪೂಜೆಗೆ ಇದೊಂದು ಅಧಿಷ್ಠಾನ ಅನ್ನುವ ಎಚ್ಚರ ಇತ್ತು ಅಂತಾದರೆ ಈ ಎಚ್ಚರ ಸಂಸಾರದ ಅನೇಕ ಸಮಸ್ಯೆಗಳಿಗೆ ಪರಿಹಾರಕ ಆಗಿರುತ್ತೆ. ಆದ್ದರಿಂದ ಗಂಡನಿಗೆ ನಮಸ್ಕಾರ ಅಂತ ಈ ಶಿಕ್ಷಣವನ್ನು
ಈ ತಂದೆ ತಾಯಂದಿರೇ ಕೊಡಬೇಕು ತಾನೆ. ಮಕ್ಕಳಿಗೆ ತಂದೆ ತಾಯಂದಿರು ಈ ಶಿಕ್ಷಣವನ್ನು ಕೊಡಬೇಕು. ಈ ಶಿಕ್ಷಣವನ್ನು ಜಗನ್ಮಾತೆಯಾದ ಲಕ್ಷ್ಮೀದೇವಿ ನಮಗೆ ನೀಡ್ತಾ ಇದ್ದಾಳೆ. ತಾಯಿಯಾದ ಲಕ್ಷ್ಮೀದೇವಿ ಅವಳು ನಾರಾಯಣನ ಬಳಿಗೆ ಹೋಗ್ತಿರಬೇಕಾದ್ರೆ, ಇದು ಲೋಕದೃಷ್ಟಿಯಿಂದ ವಿವಾಹ ಮಹೋತ್ಸವ, ಅವರು ಮೊದಲು ಮದುವೆ ಆಗ್ತಾ ಇರೋದೇನಲ್ಲ. ನಾರಾಯಣ ಲಕ್ಷ್ಮೀದೇವಿಗೆ ಯಾವತ್ತಿಗೂ ಪತಿಯಾಗಿದ್ದಾನೆ. ಆ ನಾರಾಯಣನ ಬಳಿಗೆ ಲಕ್ಷ್ಮೀದೇವಿ ಹೋಗಬೇಕು ಅಂತಾದರೆ ತನ್ನ ಪತಿಯ ಜೊತೆಯಲ್ಲಿ ಪತ್ನಿಯಾದವಳು ಹೇಗೆ ವರ್ತಿಸಬೇಕು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಹೂವಿನ ಹಾರವನ್ನು ಹಾಕುವ ಮೊದಲೇ ಲಕ್ಷ್ಮೀದೇವಿ ನಾರಾಯಣನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪುರುಷೋತ್ತಮನ ಕಂಡು ನಮಿಸಿದಳು. ಆ ನಾರಾಯಣನನ್ನು ನೋಡ್ತಾಳೆ. ನೋಡಿ ಆನಂದದಿಂದ ಸಂತೋಷದಿಂದ ಮಂದಹಾಸವನ್ನು ಬೀರುತ್ತಾ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ. ದೇವರಲ್ಲಿ ಆ ಭಾವನೆ. ಲಕ್ಷ್ಮೀದೇವಿಯು ನಾರಾಯಣನನ್ನು ನೋಡಬೇಕಾದರೆ ಕೇವಲ ತನ್ನ ಪತಿ ಅಂತನೋ ಅಷ್ಟೇ ಭಾವನೆಯಲ್ಲಿ ನೋಡದೇನೆ ಇವನು ದೇವರು ಅಂತನೋ ಎಚ್ಚರದಲ್ಲಿದ್ದು ಗೋಪಿಕಾಸ್ತ್ರೀಯರು ಅವರು ನಾರಾಯಣನನ್ನು ಅವನ ದರ್ಶನವನ್ನು ಪಡೆದುಕೊಂಡಿದ್ದಾರೆ, ರಾಸಲೀಲೆಯ ಸೌಭಾಗ್ಯವನ್ನು ಅನುಭವಿಸಿದ್ದಾರೆ ಅಂತನ್ನುವಾಗ ಕಾಮಸಹಿತವಾದ ಭಕ್ತಿಯನ್ನು ಮಾಡಿದ್ದಾರೆ ಅನ್ನೋದನ್ನು ಭಾಗವತ ಉಲ್ಲೇಖವನ್ನು ಮಾಡುತ್ತೆ. ಹಾಗೆ ಲಕ್ಷ್ಮೀದೇವಿ ನಾರಾಯಣನಲ್ಲಿ ನೋಡಬೇಕಾದ್ರೆ ಒಂದೇ ಭಾವನೆ ಅಲ್ಲ, ಅವಳಲ್ಲಿ ಭಕ್ತಿ ಮಿಗಿಲಾಗಿದೆ. ಅದರ ಜೊತೆಯಲ್ಲಿ ಪತಿಯಲ್ಲಿ ಯಾವ ಭಾವನೆಯನ್ನು ಮಾಡಬೇಕು ಅದೆಲ್ಲ ಭಾವನೆಯೂ ಕೂಡ ಆ ಲಕ್ಷ್ಮೀದೇವಿಗಿದೆ. ಹಾಗೆ ಪ್ರೀತಿಪೂರ್ವಕವಾಗಿ ಭಕ್ತಿ ಪುರಸ್ಸರವಾಗಿ ಆ ಲಕ್ಷ್ಮೀದೇವಿ ನಾರಾಯಣನ ಪಾದಗಳಿಗೆ ಎರಗ್ತಾ ಇದ್ದಾಳೆ. ಈ ಪ್ರೀತಿಯ ಪಕ್ವತೆಯೇ ಭಕ್ತಿ. ಅದು ಹಿರಿಯರಲ್ಲಿ ಆದಾಗ ಅದು ಭಕ್ತಿ ಅಂತಾಗಿರುತ್ತೆ. ಸ್ನೇಹವೇ ಭಕ್ತಿ ಅಂತಂದರೆ ಮತ್ತಿನ್ನೇನೂ ಅಲ್ಲ, ಅದು ಸ್ನೇಹವೇ. ಆ ಸ್ನೇಹ ಅದು ಬರೋದು ಹೇಗೆ ಅಂದರೆ ಅವರ ಬಗ್ಗೆ ತಿಳಿದುಕೊಂಡು ಬರುವಂತಹ ಸ್ನೇಹ. ಆ ಪ್ರೀತಿ ದೊಡ್ಡವರು ಅಂತನ್ನುವ ಆ ಗೌರವ ಸೇರಿಕೊಂಡಾಗ ಅದು ಭಕ್ತಿ ಅಂತಾಗತ್ತೆ. ಗೌರವಪೂರ್ವಕವಾದ ತಿಳುವಳಿಕೆಯಿಂದ ಕೂಡಿರುವಂತಹ ಸ್ನೇಹ ಅದೇ ಭಕ್ತಿ. ಅಂತಹ ಅಪಾರವಾದ ಭಕ್ತಿ. ಲಕ್ಷ್ಮೀದೇವಿ ಎಷ್ಟು ಭಕ್ತಿಯನ್ನು ಮಾಡ್ತಾಳೆ ನಾರಾಯಣನಲ್ಲಿ ಅಂದರೆ ಒಂದು ಕ್ಷಣವೂ ಬಿಡದೇನೆ ನಾರಾಯಣನ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಅದರಲ್ಲಿ ಅಷ್ಟು ತೃಪ್ತಿಯನ್ನು ಆನಂದವನ್ನು ಅನುಭವಿಸ್ತಾ ಇರ್ತಾಳೆ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರರೂಪಳಾಗಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು ಅಂತ. ಅವಳು ಎಷ್ಟು ಸೇವೆ ಮಾಡಿದರೂ ಅವಳಿಗೆ ತೃಪ್ತಿ ಇಲ್ಲ. ಅದಕ್ಕೆ ನಾರಾಯಣ ಧರಿಸುವ ಆಭರಣ ಅವಳಾಗ್ತಾಳೆ, ನಾರಾಯಣ ಉಡುವ ಪೀತಾಂಬರ ಅವಳಾಗ್ತಾಳೆ, ನಾರಾಯಣ ತಲೆ ಮೇಲೆ ಧರಿಸಿರುವ ಕಿರೀಟ ಆಗ್ತಾಳೆ, ಕಾಲಿಗೆ ಹಾಕ್ಕೊಳ್ಳುವಂತಹ ಪಾದುಕೆ ಆಗ್ತಾಳೆ. ಹೀಗೆ ಎಲ್ಲ ಆಭರಣ ಹಾಗೆ ವಸ್ತ್ರ ಎಲ್ಲವೂ ಆಗಿ ಛತ್ರ ಚಾಮರಗಳಾಗಿ ಅವಳು ನಾರಾಯಣನ ಸೇವೆಯನ್ನು ಮಾಡ್ತಾಳೆ. ಅಡಿಗೆ ಮಾಡೋದು, ಅಡಿಗೆಯನ್ನು ಬಡಿಸೋದು, ನಾರಾಯಣನ ಪಾದ ಸೇವೆಯನ್ನು ಮಾಡೋದು ಇಷ್ಟು ಮಾತ್ರ ಅಲ್ಲ, ಲಕ್ಷ್ಮೀದೇವಿ ಎಲ್ಲ ರೀತಿಯಿಂದ ಸೇವೆ ಮಾಡ್ತಾಳೆ. ಆದರೂ ನಾನೇನು ನಾರಾಯಣನಿಗೆ ಸೇವೆಯನ್ನು ಸಲ್ಲಿಸ್ತಾ ಇಲ್ಲ, ಅವನ ಗುಣಕ್ಕೆ ಅವನ ವ್ಯಕ್ತಿತ್ವಕ್ಕೆ ನಾನು ಮಾಡ್ತಾ ಇರೋದು ಅತ್ಯಲ್ಪ ಅಂತನ್ನುವ ಭಾವನೆ ಆ ಲಕ್ಷ್ಮೀದೇವಿಗಿದೆ. ಜಗನ್ನಾಥದಾಸರು ಹೇಳ್ತಾರೆ, ಲಕ್ಷ್ಮೀದೇವಿಗೆ ಯಾವ ರೀತಿಯ ಭಾವನೆ ಇದೆ? ಒಬ್ಬ ಚಕ್ರವರ್ತಿಯಾದ ವ್ಯಕ್ತಿ, ಇಡೀ ಭೂಮಂಡಲಕ್ಕೆ ಅಧಿಪತಿಯಾದಂತಹ ಚಕ್ರವರ್ತಿಯಾದ ವ್ಯಕ್ತಿ ಒಬ್ಬ ದರಿದ್ರನ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡಿದರೆ ಆ ದರಿದ್ರನಿಗೆ ಎಷ್ಟು ಸಂತೋಷ ಆಗುತ್ತೆ. ನನ್ನ ಮನೆಗೆ ಬಂದು ಇಂತಹ ಚಕ್ರವರ್ತಿ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಾನಾ ಅಂತ ಎಂತಹ ಒಂದು ಆನಂದ ಅವನಿಗೆ ಸಂತೋಷ ಆಗತ್ತೆ. ಆ ರೀತಿಯಲ್ಲಿ ಲಕ್ಷ್ಮೀದೇವಿ ಸಂತೋಷ ಪಡ್ತಾಳಂತೆ. ಅವನು ಎಲ್ಲಿ ನಾರಾಯಣ, ನಾನೆಲ್ಲಿ? ಇಷ್ಟು ಅಲ್ಪಳಾದ ನನ್ನ ಸೇವೆಯನ್ನು ನಾರಾಯಣ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ, ನನ್ನ ಭಾಗ್ಯ ಇದು ಅಂತ ಲಕ್ಷ್ಮೀದೇವಿ ಭಾವಿಸ್ತಾಳಂತೆ. ಅಂತಹ ಲಕ್ಷ್ಮೀದೇವಿಯ ಮನೋಭಾವ, ಅಂತಹ ಚಿಂತನೆ. ಹೀಗಾಗಿ ಶ್ರದ್ಧಾ ಪುರಸ್ಸರವಾಗಿ ಲಕ್ಷ್ಮೀದೇವಿಯ ನಾರಾಯಣನ ಪಾದಗಳಿಗೆ ಎರಗುತ್ತಾ ಇದ್ದಾಳೆ, ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ ಅಂತ ವಾದಿರಾಜರು ತೋರಿಸಿಕೊಡ್ತಾ ಇದ್ದಾರೆ. ಪುರುಷೋತ್ತಮನ ಕಂಡು ನಮಿಸಿದಳು. ಅಲ್ಲಿರುವ ಶಬ್ದ ನೋಡಿ, ಪುರುಷೋತ್ತಮ ಅಂತ ನೋಡಿ ನಮಸ್ಕಾರ ಮಾಡ್ತಾಳೆ ಅಂತ. ನಮಸ್ಕಾರ ಮಾಡಿದ್ದು ಹೇಗೆ? ಇವನು ನನ್ನ ಪುರುಷ, ನನ್ನ ಪ್ರಾರಬ್ಧ, ನಾನು ಇವನಿಗೆ ತಲೆಬಾಗಬೇಕು ಅನ್ನುವ ಭಾವನೆ ಇವತ್ತಿನ ಹೆಣ್ಣು ಮಕ್ಕಳಿಗಾದರೆ, ಲಕ್ಷ್ಮೀದೇವಿ ಅವಳು ಅಂತಾಳೆ, ಇವನು ಪುರುಷೋತ್ತಮ, ಇವನು ನನ್ನ ಪುರುಷ ಅಷ್ಟೇ ಅಲ್ಲ, ಇವನು ಪುರುಷೋತ್ತಮ, ಇವನು ಸರ್ವಶ್ರೇಷ್ಠನಾಗಿರೋ ಪುರುಷ ಇವನು
ಅಂತನ್ನುವ ಭಾವನೆಯಿಂದ ಪುರುಷೋತ್ತಮನ ಕಂಡು ಇವನು ಪುರುಷೋತ್ತಮ ಅನ್ನೋದನ್ನು ಕಾಣ್ತಾ ಅವಳು ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ. ದೇವರನ್ನು ಹೀಗೆ ಆರಾಧನೆ ಮಾಡಬೇಕು. ದೇವರ ಬಳಿಗೆ ಹೋಗಬೇಕು ಅಂತಾದರೆ ಹೇಗೆ ಚಿಂತನೆ ಮಾಡಬೇಕು? ಇವನು ಸರ್ವಶ್ರೇಷ್ಠ ಅಂತ, ಇವನು ಎಲ್ಲರಿಗಿಂತ ದೊಡ್ಡವನು, ದೇವರು ದೊಡ್ಡವನು ಅನ್ನುವ ಚಿಂತನೆ. ಆ ಚಿಂತನೆ ನಮಗೆ ನಿರಂತರವಾಗಿರಬೇಕು. ಅದರಿಂದ ನಮಗೆ ಶ್ರೇಯಸ್ಸಾಗತ್ತೆ, ನಾವು ಬಯಸುವ ಮೋಕ್ಷ ನಮಗೆ ಸಿಗತ್ತೆ. ಯಾವ ಚಿಂತನೆಯಿಂದ? ದೇವರು ದೊಡ್ಡವನು ಅಂತನೋ ಚಿಂತನೆಯಿಂದ. ಆ ಚಿಂತನೆಯಿಂದ ಲಕ್ಷ್ಮೀದೇವಿ ನಾರಾಯಣನ ಪಾದಗಳಿಗೆ ಎರಗ್ತಾ ಇದ್ದಾಳೆ ಅನ್ನೋ ಮಾತನ್ನು ಹೇಳ್ತಾರೆ. ಪುರುಷೋತ್ತಮನ ಕಂಡು ನಮಿಸಿದಳು. ಹೀಗೆ ನಾರಾಯಣನ ಬಳಿಗೆ ಬಂದು ಲಕ್ಷ್ಮೀದೇವಿ ನಮಸ್ಕಾರವನ್ನು ಮಾಡಿ ನಂತರದಲ್ಲಿ ಹಾರವನ್ನು ಸ್ವೀಕಾರ ಮಾಡಿ ನಾರಾಯಣನ ಕೊರಳಿಗೆ ಹಾರವನ್ನು ಹಾಕಬೇಕು. ಹಾರವನ್ನು ಹಿಡಿದುಕೊಂಡು ಬಂದಿದ್ದಾಳೆ. ಒಮ್ಮೆ ಆ ಚಿತ್ರವನ್ನು ನಮ್ಮ ಕಣ್ಣು ಮುಂದೆ ತಂದುಕೊಳ್ಬೇಕು. ಹಾರ ಕೈಯಲ್ಲಿದೆ. ಸ್ವಯಂವರದ ಮಾಲೆಯನ್ನು ಸಮುದ್ರ ರಾಜ ಲಕ್ಷ್ಮೀದೇವಿಯ ಕೈಗೆ ನೀಡಿದ್ದಾನೆ. ಆ ಹಾರವನ್ನು ಹಿಡಿದುಕೊಂಡು ಬಂದಿದ್ದಾಳೆ. ಎಲ್ಲ ಸುತ್ತಲೂ ಇದ್ದಾರೆ, ಅನೇಕ ಜನ ದೈತ್ಯರಿದ್ದಾರೆ. ನನ್ನ ಕೊರಳಿಗೆ ಹಾಕ್ತಾಳೆ, ನನ್ನ ಕೊರಳಿಗೆ ಹಾಕ್ತಾಳೆ ಅಂತನೋ ಭಾವನೆಯನ್ನು ಅವರು ತಾಳ್ತಾ ಇದ್ದಾರೆ. ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಅನ್ನೋದನ್ನು ತೋರಿಸಿಕೊಳ್ಳುತ್ತಾರೆ. ಅವರನ್ನು ನೋಡ್ತಾನೇ ಇಲ್ಲ ಲಕ್ಷ್ಮೀದೇವಿ. ದೇವತೆಗಳಿದ್ದಾರೆ, ಅವರು ಗೌರವದಿಂದ ಇದ್ದಾರೆ. ಲಕ್ಷ್ಮೀದೇವಿ ನಮ್ಮ ತಾಯಿ ದೊಡ್ಡವಳು ಅಂತನೋ ಎಚ್ಚರದಲ್ಲಿದ್ದಾರೆ. ಅವರನ್ನು ನೋಡ್ತಾಳೆ, ಅನುಗ್ರಹದ ದೃಷ್ಟಿಯಿಂದ ನೋಡುತ್ತಾಳೆ. ಇವರಲ್ಲಿ ಇಂತಹ ದೋಷಗಳಿವೆ, ದೇವರ ಅನುಗ್ರಹದಿಂದ ಈ ದೋಷಗಳನ್ನು ಕಳೆದುಕೊಳ್ಳಬೇಕು, ಅವರು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತನೋ ದೃಷ್ಟಿಯಿಂದ ಅವಳು ನೋಡ್ತಾಳೆ. ಅವರು ದೋಷವನ್ನು ಹೇಳ್ತಾಳೆ, ನೀವು ಸುಧಾರಿಸಿಕೊಳ್ಳಿ ಅಂತನ್ನೋದನ್ನು ತೋರಿಸ್ತಾಳೆ. ಅಷ್ಟು ಮಾಡಿ ತಾಯಿ ಲಕ್ಷ್ಮೀದೇವಿ ನಾರಾಯಣನ ಬಳಿಗೆ ಬರ್ತಾಳೆ. ಬಂದಾಗ ನಾರಾಯಣನ ನೋಡ್ತಾಳೆ. ನೋಡಿದ ಕೂಡಲೇ ಕೈಯಲ್ಲಿ ಹಾರ ಇದೆ. ಹಾರವನ್ನು ಕೊರಳಿಗೆ ಹಾಕೋದಾ, ನಮಸ್ಕಾರ ಮಾಡೋದಾ? ಮೊದಲು ನಮಸ್ಕಾರ ಮಾಡಬೇಕು. ಅದಕ್ಕೆ ಪಕ್ಕದಲ್ಲಿರುವ ಸಖಿಯ ಕೈಯಲ್ಲಿ ಹಾರವನ್ನು ಕೊಡ್ತಾಳಂತೆ. ಹಾರವನ್ನು ಕೊಟ್ಟು ಮೊದಲು ನಮಸ್ಕಾರವನ್ನು ಮಾಡ್ತಾಳೆ. ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ನಂತರದಲ್ಲಿ ಸಖಿಯ ಕೈಯಲ್ಲಿದ್ದ ಹಾರವನ್ನು ತಾನು ಸ್ವೀಕರಿಸಿ ಆ ಹಾರವನ್ನು ನಾರಾಯಣನ ಕೊರಳಿಗೆ ಹಾಕ್ತಾಳೆ. ಆ ಹಾರ ಹಾಕೋದೇನಿದೆ ಬಹಳ ಅದ್ಭುತವಾಗಿರುವಂಥದ್ದು. ಈ ಚಿಂತನೆ, ಲಕ್ಷ್ಮೀದೇವಿ ನಾರಾಯಣನ ಕೊರಳಿಗೆ ಹಾರವನ್ನು ಹಾಕ್ತಾಳೆ ಅನ್ನುವ ಚಿಂತನೆ ಏನಿದೆ, ಇದು ಎಲ್ಲರಿಗೂ ಕೂಡ ಶ್ರೇಯಸ್ಕರವಾಗಿರೋದು. ವಿಶೇಷವಾಗಿ ಕಲ್ಯಾಣಕ್ಕೆ ಸಿದ್ಧರಾಗಿರುವ, ಇನ್ನೂ ವರ ಅಥವಾ ಕನ್ಯೆ ಯಾರಿಗೆ ಸಿದ್ಧ ಆಗಿಲ್ಲ, ಇಂಥವನೇ ವರ ಅಥವಾ ಇಂಥವಳೇ ಕನ್ಯೆ ಅಂತನ್ನೋದು ಇನ್ನೂ ಸಿದ್ಧ ಆಗಿಲ್ಲ, ಅವರು ಕಲ್ಯಾಣ ಮಹೋತ್ಸವದಲ್ಲಿ ಆ ಲಕ್ಷ್ಮೀದೇವಿ ನಾರಾಯಣನ ಕೊರಳಿಗೆ ಹಾರವನ್ನು ಹಾಕ್ತಾಳೆ ಅಂತನ್ನುವ ಈ ಪದ್ಯವನ್ನು ಹೇಳೋದೇನಿದೆ, ಅದರಿಂದ ಒಳ್ಳೆಯ ಫಲ ಸಿಗತ್ತೆ. ಯೋಗ್ಯನಾದಂತಹ ವರ ಸಿಗ್ತಾನೆ, ವರನಿಗೆ ಹಾಗೆ ಯೋಗ್ಯಳಾದ ವಧು ಸಿಗ್ತಾಳೆ. ಜೀವನದಲ್ಲಿ ಚೆನ್ನಾಗಿ ಬಾಳಬೇಕು ಅಂತಾದರೆ ಒಳ್ಳೆಯ ಗಂಡ, ಒಳ್ಳೆಯ ಹೆಂಡತಿ ಜೊತೆಯಲ್ಲಿ ಸೇರಿದರೆ ಜೀವನ ಸುಗಮ ಆಗತ್ತೆ. ಅದಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು, ದೇವರಲ್ಲಿ ಕೇಳಿಕೊಳ್ಳಬೇಕು. ಅದಕ್ಕಾಗಿ ಸತ್ಕರ್ಮಗಳನ್ನು ಮಾಡಬೇಕು. ಒಳ್ಳೆಯ ಚಿಂತನೆಯನ್ನು ಮನಸ್ಸಿನಲ್ಲಿ ತಾಳಿದರೆ ಒಳ್ಳೆಯ ಫಲ ಸಿಗತ್ತೆ. ಒಳ್ಳೆಯ ಹೆಂಡತಿ ಬರ್ತಾಳೆ, ಇಲ್ಲ ಒಳ್ಳೆಯ ಗಂಡ ಸಿಗುತ್ತಾನೆ. ಆ ರೀತಿಯಲ್ಲಿ ಆ ಫಲ ಸಿಗಬೇಕು ಅಂತಾದರೆ ಅದರ ಚಿಂತನೆಯನ್ನು ಮಾಡಬೇಕು. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಜ್ಞಾನಗಮ್ಯದಿಂದ ನಡೀತಾ ಇರುವ ಈ ಸತ್ಕರ್ಮದಲ್ಲಿ ಪಾಲ್ಗೊಂಡಿರುವ, ಶ್ರವಣವನ್ನು ಮಾಡಿರುವ ಎಲ್ಲ ಸಜ್ಜನರಿಗೂ ಕೂಡ ವಾದಿರಾಜರಿಂದ ಆರಾಧಿತರಾಗಿರುವ ಲಕ್ಷ್ಮೀನಾರಾಯಣರ ಪೂರ್ಣ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ, ಇದಕ್ಕೆ ಸೇವೆಯನ್ನು ಸಲ್ಲಿಸಿರುವಂತಹ ಲತಾ ಜಯನ್ನವರು ಹಾಗೂ ಅವರ ಪರಿವಾರದವರು, ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ವಾದಿರಾಜ ಗುರುಗಳು ಅವರಿಂದ ಆರಾಧ್ಯರಾಗಿರುವಂತಹ ಲಕ್ಷ್ಮೀನಾರಾಯಣರ ಪೂರ್ಣ ಅನುಗ್ರಹವಾಗಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಗುರು ಮಧ್ವೇಶ.